ಈಗ ಕೆಲವು ಜನರಿಗೆ ರೀ ಮಕ್ಕಳಿಲ್ಲ, ಮರಿ ಇಲ್ಲ, ಗಂಡ ಬಿಟ್ಟು ಹೋಗಿರ್ತಾನ, ಗಂಡ ತೀರ್ಕೊಂಡಿರ್ತಾನ, ಮಕ್ಕಳು ಅವ್ರವ್ರ ಪಾಡಿಗೆ ಅವ್ರು ಬೇರೆ ಮಾಡ್ಕೊತಿರ್ತಾರೆ, ವಯಸ್ಸಾದವ್ರು ಇರ್ತಾರೆ. 2,000 ರೂಪಾಯಿದ ಮೇಲೆ ಅವ್ರ ಜೀವನ ನಡೀತಿತ್ತು ರೀ. ಈಗ ಅದು 2,000 ರೂಪಾಯಿನೂ ಬಂದಾಗಿ ಈ ಥರ ಹಿಂಗೆ ಮಾನಸಿಕ ಆಗಿ ಮಕ್ಕೊಂದಾರ ನೋಡ್ರಿ ಮನ್ಯಾಗ. ಆ ನಂತರ ಈಗ ಒಬ್ಬೊಬ್ಬರಿಗೆ ವಯಸ್ಸಾದವ್ರು ಇರ್ತಾವ್ರಿ, ಅವ್ರಿಗೇನು ಆಸರ ಐತೆ ರೀ. ಗುಳಿಗೆ ಶುಗರ್ BP ಗುಳಿಗೆಗೆ ಆಸರ ಐತೆ ರೀ, ಅದನ್ನೂ ಇಲ್ಲ. ಈಗ ನಮ್ಮಂತಾರು ಕುಡುಕರು ಗಂಡ ಇದ್ದವ್ರಿಗೆ ರೀ ಇವತ್ತು ದುಡ್ದು ಕೊಳ್ಳಿಲ್ಲ ಅಂದ್ರೂ ಒಂದು ವಾರ ನಮಗೆ ಕೊಳ್ಳಿಲ್ಲ ಅಂದ್ರೂ ನಮ್ಮ ಗೃಹಲಕ್ಷ್ಮಿ ರೊಕ್ಕ ಬರ್ತಿತ್ತು. ಅದನ್ನು ನಮ್ಮ ಮನೆತನಕ್ಕೆ ಟ್ಯೂಷನ್ ಫೀಸ್, ಸಾಲಿ ಫೀಸ್, ಬುಕ್, ಪೆನ್ ಇವೆಲ್ಲ ನಡೀತಿತ್ತು ರೀ. ಈಗ ಇವ್ರು ಧನಲ್ಲ ಅಂತ ಯಾಕೆ ಬಂದ್ ಮಾಡ್ಯಾರ ಅಂತ ನಮಗೆ ಯಾವ್ದು ಉತ್ತರನೂ ಇಲ್ಲ, ಏನೂ ಇಲ್ಲ ಅದ್ರ ಬಗ್ಗೆ. ಈಗ 4 ತಿಂಗಳ ಆಯ್ತು ರೀ ಸರ್ ಬರ್ಲಾರ. ನಾವು ಅಧಿಕಾರಿಯವ್ರಿಗೆ ಅವ್ರು ಹೇಳ್ಬೇಕಲ್ರಿ. ಈಗ ನಾವು ಇವತ್ತ ನಾವು ಅವ್ರಿಗೆ ತಿಳ್ಸಾತಿದ್ರಿ ಪಬ್ಲಿಕ್ಕಿಗೆ. ಇವತ್ತ TV ನನ್ನವ್ರು ಬಂದಿದ್ದು ನೀವು. ಈಗ ಇನ್ಮೇಲೆ ಅವ್ರು ತಿಳಿದಿದ್ರಿ, ಅವ್ರು ನಮಗೆ ಏನು ಅನ್ನೋದು ಉತ್ತರ ಹೇಳ್ಬೇಕ್ರಿ ಸರ್. ಯಾಕೆ ಬಂದ್ ಮಾಡ್ಯಾರ ಹಾಕಂತ ಯಾರು ಹೇಳಿದ್ರು, ಈಗ ಬಂದ್ ಮಾಡಂತ ಯಾರು ಹೇಳ್ಯಾರ, ಅದು ಬೇಕ್ರಿ. ಬಡ್ರಿಗೆ ಆಸೆ ಯಾಕೆ ತೋರಿಸ್ಬೇಕ? ಆಸೆ ತೋರಿಸಿ ಬಂದ್ ಮಾಡಿ ಮತ್ತೆ ಈ ತರ ಹಿಂಗೆ ಮಾನಸಿಕ ಆಗಾಗಿ ಜನ ಸಾಯಾಕುತ್ತಾರ ನೋಡ್ರಿ. ಹೊಟ್ಟೆ ಕೂಳಿಲ್ದ ಸಾಯಾಕುತ್ತಾರ, ದುಡಿಮೆ ಇಲ್ಲ. ಈಗ ಹೊಲಾರ ಇರ್ತಿತ್ತು, ಹೊಲ ಗುಡನೂ ಇಲ್ರಿ. ಈಗ ಮನೆ ಕೆಲಸದವ್ರು ಕೆಲಸಕ್ಕೆ ಕರ್ಕೊಂಡು ಹೊಂಟಿಲ್ಲ. ಯಾಕಂದ್ರೆ ಇಲ್ಲವ ನಮ್ಗೆ ಎಲ್ಲಾದು ರೇಟ್ ಹೆಚ್ಚಿಗೆ ಆಗೈತಿ. 140 ರೂಪಾಯಿ 130 ರೂಪಾಯಿ ಒಳ್ಳೆ ನೀರು ರೇಟ್ ಆಗೈತಿ ರೀ. 1,500 ರೂಪಾಯಿ ಅಕ್ಕಿ ಪ್ಯಾಕೆಟ್ ಆಗೈತಿ ರೀ. ಇವ್ರು ಕೊಡೋದು 5 kg ರೀ. ಇವ್ರ ಕೊಡೋದು 5 kg ರೀ ಒಬ್ಬರಿಗೆ. ತಿಂಗಳ ಮಟ್ಟ ಹಾಕಿತನ್ರಿ ಸರ್, ಆಗಲ್ಲ ನಮ್ಗೆ. ಬರೀ ಅಕ್ಕಿ ಒಂದು ಕೊಟ್ಬಿಟ್ರೆ ಮುಗಿದು ಹೋಗ್ತಾರೆ, ಮತ್ತೆ ಅದರಿಂದ ಏನೂ ಇಲ್ಲನ್ರಿ. ಭಾಳ ಸಮಸ್ಯೆ ಆಗ್ತದ್ರಿ, ಭಾಳ ಸಮಸ್ಯೆ ಆಗತೈತ್ರಿ. ನಾವು ಹಾಕಂತ ಅವ್ರ ಹತ್ರ ಬೇಡಿಲ್ಲಲ್ರಿ ಸರ್, ಅವ್ರ ಹತ್ರ ನಾವು ಬೇಡಿಲ್ಲ. ಅದನ್ನ ಯಾಕೆ ಬಂದ್ ಮಾಡ್ಬೇಕ್ರಿ, ಯಾಕೆ ಚಲೋ ಮಾಡ್ಬೇಕ್ರಿ? ಈಗ ನಮಗ ಅದೇ ಅವ್ರು ಬಂದು ಅದನ್ನ ಹೇಳಿ ಉತ್ತರ ಹೇಳ್ಬೇಕ್ರಿ. ಅವ್ರು ನಮಗ್ ಬಡ ಜನರಿಗೆ ಎಲ್ಲರಿಗೂ ಉತ್ತರ ಹೇಳ್ಬೇಕು. 4 ತಿಂಗಳ ಗೃಹಲಕ್ಷ್ಮಿ ರೊಕ್ಕನೂ ಬಂದಿಲ್ರಿ, ರೇಷನ್ ರೊಕ್ಕನೂ ಬಂದಿಲ್ಲ. ಆ ನಂತರ ನಮ್ದು ಮನಿ ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ. ನಮ್ಮ ಮನೆಯವ್ರಂತರೂ ತೀರ್ಕೊಂಡ್ಬಿಟ್ರು. ನಾವು ದುಡಿಬೇಕು, ತಿನ್ಬೇಕು, 4 ಮನಿ ಬಾಂಡೆ ತಿಕ್ಬೇಕು, ನಮ್ಮ ಜೀವನ ನಾವು ನಡೆಸ್ಬೇಕು. ನಾವು ನಡೆಸೋದು ಅದು ಏನೋ 2,000 ರೂಪಾಯಿ ಬರ್ತೈತಿ ಅಂದ್ರೆ ಮಾರ್ಕೆಟ್ ನೋಡಿದ್ರೆ ಎಲ್ಲ ಉರ್ದಿ ಆಗತೈತ್ರಿ ಸರ. ನಾವು ಏನ್ ತಿನ್ಬೇಕ್ರಿ? ನಮ್ಮ ಮಕ್ಳದು ನಾವ್ ಈಗ ನೋಡ್ರಿ, ಈಗ ಲೋಗೋ ಹೋಲಿಲ್ಲ ಅಂದ್ರೆ ಕೆಲಸ ಮನೆಯವರು ನಾಳೆ ಬೇಡ, ನಾವು ಬೇರೆದಾರ ನಚ್ಕೊಂತೀವಿ ಅಂತಾರ. ನಾವು ದುಡಿಲಿಲ್ಲ ಅಂದ್ರೆ ನಮ್ದು ನಡೆಯಂಗಿಲ್ಲ. ಬೆಳಗ್ಗೆ 8ಕ್ಕೆ ಹೋದಕ್ಕೆ 4 ಮಟ ನಾನು ನೀರನ್ ಕೆಲಸ ಮಾಡಿ ಬರ್ತೀನಿ. ಮಕ್ಕಳು ಮಕ್ಕಳು 2 ಮಕ್ಳು ಅದಾವ್ರಿ. ನಾನು 2 ಮಕ್ಳು ಸಾಲಿಗೆ ಹೋಗ್ಕವ್ರಿ. ನಾ ಮುಂಜಾನೆ 8ಕ್ಕೆ ಹೋದಕ್ಕೆ ನಾನು 4 ಗಂಟೆಗೆ ಬರ್ತೀನಿ. ನಮ್ದು ಇಷ್ಟು ಗೌರ್ಮೆಂಟ್ ಇಷ್ಟು ಲಾಸ್ ಮಾಡ್ತಲ್ಲ, ಹಾಕೋದ ಬಿಟ್ಟಿದ್ರಿ. ನಾವು ಇನ್ನೊಂದ್ 2 ಮನಿ ಬಾಂಡೆ ತಿಂತಿದ್ವಿ, ಅದು ಬರ್ತೈತಿ ಅನ್ನೋ ಆಸೆಕ ಏನೋ ನಮ್ಮ ಮಕ್ಕಳು 4 ಅಕ್ಷರ ಕಲಿತಾವಲ್ಲ ಅಂತಂದು ವಿಜಯನಗರ ಸಾಲಿಗೆ ಹಚ್ಚಿ ಸಾಲಿ ಫೀ ಕಟ್ಟಕ್ ಸತಿ ಅದೇ ಬಂದ್ರೆ ಇದನ್ನ ಕಟ್ತೀವಿ ಅನ್ನೋ ಧೈರ್ಯ ನಮ್ಗಿತ್ರಿ. ಆ ಧೈರ್ಯನೇ ಇಲ್ಲ ಈಗ ನಮಗೆ. ಹ್ಞೂನ್ರಿ, ಎಲ್ಲ ಸಮಸ್ಯೆ ಆಗಾಕತ್ತವ್ರಿ. ಹಾಕೋದಾರ ಬಿಟ್ಟಿದ್ರೆ ನಾವು ನಿರಂಬರ ದುಡ್ಕೊಂತಿದ್ವಿ, ತಿಂತಿದ್ವಿ ಸರ್. ಅದು ಇಲ್ಲ ನೋಡ್ರಿ ನಮ್ಗೆ. ಓಟ್ ಹಾಕೋದು, ಓಟ್ ಹಾಕ್ತಾರ ಅಂತ ಓಟ್ ಇದ್ದಾಗ ಬರ್ತಾರ ಸರ್. ಕೈ ಮುಗಿತೀವಮ್ಮ, ನಿಮ್ಗೆ ಇದಕ್ಕ ಹಾಕ್ರಿ, ನಾವು ಇಷ್ಟು ಇದನ್ನೆಲ್ಲ ಸೌಲಭ್ಯ ಮಾಡ್ಕೊಡ್ತೀವಿ, ನಿಮ್ ಮನಿ ಕೊಡ್ತೀವಿ, ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಾರ. ಆಸೆ ಬಡವ್ರ ಆಸೆ ಏನ್ರಿ, ಅದು ಮನಿ ಕೊಡ್ತಾರ ನಮ್ಗ. ನಮ್ಮ ಮಕ್ಳು ನೋಡ್ತಾರ, ಅವ್ರಂತೆ ಹೋಗಿ ನಾವು ಹಾಕಿ ಬರ್ತೇವ್ರಿ. ಹೇಳ್ತಾರ, ಎಲ್ಲರೂ ಬರ್ತಾರ, ಕೈ ಮುಕ್ಕೊಂತ ಹಾಕ್ರಮ್ಮ, ಇದಕ್ಕ ಹಾಕ್ರಮ್ಮ ನಾವು ಹಾಕ್ತೇವ್ರಿ ಸರ್. ಸರ್ಕಾರದವ್ರು ಏನ್ರಿ ಓಟ್ ಇದ್ದಾಗ ಮಾತ್ರ ಮುದ್ದಾಂ ಬರ್ತಾರ ನಮ್ಮ ಮಂತೇಲಿ. ಬರ್ರಮ್ಮ ನೀವು ಹಾಕ್ರಿ, ನಾವು ಮಾಡ್ತೇವಿ. ಅದು ಮಾಡಂಗೇ ಅಲ್ರಿ, ಅವ್ರು ಮಾಡ್ತೇವಿ ಅಂತಾರ್ರಿ, ಮಾಡಂಗಿಲ್ಲ. ನಾವ್ ಇಂಥ ಜೋಪಡಿ ಪಟ್ಟೆ ಜೀವನ ಮಾಡಾಕತ್ತೇವ್ರಿ ಮಕ್ಳು ಕಟ್ಕೊಂಡು. ನಮಗ್ ಏನೈತ್ರಿ, ನಮ್ ಸರ್ಕಾರಲಿದ್ದ ಏನೋ ಒಂದಿಟ್ಟು 5 ಕೊಟ್ಟಾರ. ಈ ಜೋಪಡಿ ಕೊಟ್ಟಾರ ಅಂತಂದ್ರು ಅದಕ್ಕೆ ಏನು ಕೃಪನೇ ಇಲ್ಲ ರೀ. ಇನ್ನು ಕುಮಾರ್ ಅನ್ನೋರ್ಲಿದ್ದಾನೆ ನಾವು ಓಟ್ ಅದೇವ್ರಿ. ಇಲ್ಲಿ ಬಂದಿಲ್ಲ ರೀ, ಬಾಳ ಸಮಸ್ಯೆ ಐತ್ರಿ ನಮಗ, ಬಾಳ ಸಮಸ್ಯೆ ಐತ್ರಿ. ಸಮಸ್ಯೆ ಮಕ್ಕಳ ಸ್ಕೂಲ್ ಫೀಸ್ ರೀ. ಅದ ಏನೋ 2 ತಿಂಗಳು ಗೃಹಲಕ್ಷ್ಮಿ ಬಂದ್ರ ಮಕ್ಳು ಫೀಸ್ ಕಟ್ತೀವಿ. 2,000 ರೂಪಾಯಿ ಫೀಸ್ ಕಟ್ಟಿ ಮಕ್ಕಳು ಕಲೀಲಿ, ನಮ್ ತರ ಮಕ್ಳು ಆಗೋದು ಬೇಡ ಅಂತ ನಾವು ಹಿಂಗ ಹೋರಾಟಕ್ಕೆ ನಾವು ಹೋದ್ರ ಅದು ಬಂದ್ ಮಾಡಿ ಹೋದ್ರಿ. ಈಗ ಏನೋ ಮಕ್ಕಳಿಗೆ ಅದನ್ನಾರ ಕೊಟ್ಟು ನಾವು ಈಗ ಬುಕ್ಕು ಪೆನ್ನು ಅದು ಇದಂದ್ರೆ ನಾವು ದುಡ್ದಿದ್ರೆ ಪೆನ್ನು ಬುಕ್ಕು ತಂದ್ರು ಅವ್ರು ಗೌರ್ಮೆಂಟ್ ಹಾಕಿದ್ ಮಕ್ಳು ಸಾಲಿಗೆ ಕಟ್ಟಿ ಅಂತ ಈ ತರ ಮಾಡಿದೀವ್ರಿ ನಾವು. ಮತ್ತೆ ಅದೇ ಇಲ್ಲ ಅಂದಾಗ ನಾವೇನ್ರಿ ಈಗ ನೋಡ್ರಿ, ಬಾಂಡೆಲ್ ಮನೆಯವ್ರು ಲೋಗೋ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನೆ ಕಳಿಸ್ತಾರ ಅನ್ನೋದು ಒಂದು ಪುಕ್ಕು ರೀ. ಏನ್ ಮಾಡ್ಬೇಕ್ರಿ? ಅವ್ರು ಕೊಡೋದು ಒಂದ್ ಕೆಲ್ಸಕ್ಕೆ 700, 800 ರೀ, 600. ಬೇಕಂದ್ರೆ ಮಾಡು, ಸಾಕಂದ್ರೆ ಹೋಗು, ನಿನ್ನಂತ 100 ಮಂದಿ ಅಂತ ಕೆಲ್ಸ ಮನೆಯವ್ರ ಅಂತಾರ.
ನಿನ್ನಂತಾರ 100 ಮಂದಿ ನಮ್ಗ ದುಡಿಸ್ಕೊಳಕ ನೀ ಹೋಗ್ಬಿಡು, ನೀ ಹೆಚ್ಚಿಗೆ ಮಾತಾಡ್ದು ಇಷ್ಟ ಹಾಕಿಟ್ರಂದ್ರೆ ಇಡಬೇಡ ಅಂತ ಹೇಳಿ ನೀ ಬಿಟ್ಟು ಬಿಡು ಈಗ ಕೆಲ್ಸನ, ನಾವ್ ಬೇರೆದಾರ ನಚ್ಕೊಂತೇವಿ. ಅವ್ರು ಈ ತರ ಐತ್ರಿ ನಮ್ಮ ಸಮಸ್ಯೆ. ಬೇಕಾದಷ್ಟು ಇಟ್ಲೆ ನಾವ್ ತಿಕ್ಕಿ ಬರಬೇಕ್ರಿ. ನಮ್ಗ್ ನಿಮ್ ಸಮಸ್ಯೆ ನಮ್ಗೆ ಯಾಕೆ ಹೇಳ್ತೀರಿ? ನಮ್ಗೆ ಇವಾಗ ಅದ ಗೃಹಲಕ್ಷ್ಮಿದು 4 ತಿಂಗಳ ಆಯ್ತ್ರಿ ಸರ್. ಅದ ಇದು ರೇಷನ್ ಇಂದಂತ್ರ 1-8 ತಿಂಗಳ ಆಗಾಕ್ ಬಂತ್ರಿ ಸರ್, ಬಂದೇ ಇಲ್ಲ. ಈಗ ಗೃಹಲಕ್ಷ್ಮಿದು ಅದು ಬರುತ್ತನ್ನೋ ಕಾರಣಕ್ ನಾವ್ ಸಂಗಿಂದ ಸಾಲ ಹೊಕ್ಕಿತ್ರಿ ನಮ್ದು, ನಾವು ದುಡ್ಕೊಂಡ್ ತಿನ್ನರ್ರಿ. ಈಗ ಒಮ್ಮಕ್ಳು ಹಿಂಗ್ ಸಡನ್ಲಿ ಬಂದ್ ಮಾಡಿದ್ರ ನಾವ್ ಎಲ್ಲಿ ಹೋಗ್ಬೇಕ್ರಿ? ಬಸ್ ಫ್ರೀ ಮಾಡ್ಯಾರ್ರಿ, ನಾವ್ ಬಸ್ಸಿಗೆ ಹೋಗೋ ಅವಶ್ಯಕತೆನ ಇಲ್ರಿ ನಮ್ಗ. ಬಸ್ನ್ಯಾಗ ನಾವು ಅಡ್ಡಾಡಂಗೂ ಇಲ್ರಿ, ಬಸ್ಸಿಗೆ ಹೋಗೋ ಅವಶ್ಯಕತೆನ ನಮಗಿಲ್ರಿ. ಆಟೋದನ್ನ ರೇಟ್ ಜಾಸ್ತಿ ಆಗೈತ್ರಿ. ನಾವ್ ಅದ 20 ರೂಪಾಯಿ ಹೋಸಕ ನಡ್ಕೊಂತ ಹೋಗ್ತೀವಿ, ನಡ್ಕೊಂತ ಬರ್ತೀವ್ರಿ. ಅದು ಎಲ್ಲಾ ರೇಟ್ನು ಏರ್ಸ್ಯಾರ್ರಿ. ಇಲ್ಲಿ ನೋಡಿದ್ರ ಗೃಹಲಕ್ಷ್ಮಿ ರೊಕ್ಕ ಬಂದ್ ಮಾಡ್ಯಾರ, ನಮ್ಗೇನ್ ಉಪಯೋಗನೇ ಇಲ್ರಿ. ರೇಷನ್ ಈಗ ಅದು ಜೋಳ ಕೊಡ್ತಿದ್ರು ಅದನ್ನು ಬಂದ್ ಮಾಡ್ಯಾರ್ರಿ. ಬರೀ ಅಕ್ಕಿ ಕೊಡ ಅಂತಾರ್ರಿ. ಮೊದ್ಲು 10 kg ಕೊಡೋರು ಈಗ 5 kg ಕೊಡ ಅಂತಾರ್ರಿ. ನಮ್ಗ ಅದು ಸಾಲಂಗಿಲ್ರಿ. ನಾವ್ ಅದೀವಿ 7-8 ಮಂದಿ ಅದೀವ್ರಿ ಮನ್ಯಾಗ. 5-5 kg ಕೊಟ್ರಿ ಎಲ್ಲಿ ಸಾಲ್ಬೇಕ್ರಿ? ಅದು ದಂಡಿನ ಮನಿಗೆ ಅದರಿ ಸರ್. ಈಗ ನಮ್ ತುಂಬೋದು ಇದಾಗ್ಬಿಟ್ಟೈತ್ರಿ. ನಾವು ಈಗ ಅದು ಬರುತ್ತ 1 ತಿಂಗಳ ನಮ್ದು ದುಡಿಮಿ ಇಲ್ಲ ಅಂದ್ರು ಆ ದುಡಿಮಿ ಅದ ರೊಕ್ಕ ಐತಿಪ್ಪ ಅದನ್ನ ತಗೊಂಡ್ ಅಲ್ಲಿ ಕಟ್ತೀವಿ ಅನ್ನೋ ಧೈರ್ಯ ಐತ್ರಿ. ಈಗ ಅದು ಇಲ್ಲಲ್ರಿ. ನಾವ್ ಅದ ಧೈರ್ಯನ ಇಲ್ರಿ ಈಗ ನಮ್ಗ. ಈಗ ನಾವ್ ಎಷ್ಟೊತ್ತಿದ್ರ ಸಾಲ ಮಾಡ್ಬೇಕು, ಅಲ್ಲಿ ಕಟ್ಬೇಕ್ರಿ.